ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಗ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅಡಿಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು 3 ದಿನಗಳ ಕಾರ್ಯಕ್ರಮವಾಗಿದ್ದು, ಇಂದು 3ನೇ ದಿನದ ಕಾರ್ಯಕ್ರಮದ ಅಂಗವಾಗಿ ಪಾಲಕರೊಡನೆ ಚರ್ಚಿಸುವ ಉದ್ದೇಶದಿಂದ ಸಭಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನ ಕೋರುತ್ತೇನೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯ ಮೂಲಕ ಶುಭಾರಂಭ ಮಾಡಬೇಕೆಂದು ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳಾದ ಕುಮಾರಿ ಭೂಮಿಕಾ ಸಂಗಡಿಗರನ್ನ ವೇದಿಕೆಗೆ ಆಹ್ವಾನಿಸುತ್ತೇನೆ. ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ. ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ನಾಡಗೀತೆ ಕುಮಾರ್ ಅಶ್ವಿನ್ ಸಂಗಡಿಗರಿಂದ ನಾವೆಲ್ಲರೂ ಎದ್ದು ನಿಂತ್ಕೊಳ್ಬೇಕು. ನಾಡಗೀತೆ ಅಶ್ವಿನ್ ಸಂಗಡಿಗರು. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಕಂದದ ಚಂದದ ಒಂದಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ಗಂಧಶರಕ್ಷರಿ ಪೊನ್ನ, ಪಂಪರ ಕುವಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈದಿಕರ ರಾಮ. ಕನ್ನಡ ನುಡಿ ಕುಡಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅದ್ಭುತ ಸಂಸ್ಕಾರ ನಮ್ಮ ಆತ್ಮವಂತೆ, ಅದಕ್ಕಾಗಿ ಸ್ವಾಗತದ ನುಡಿಗೀತೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಆದರಿಸಿ ಸ್ವಾಗತಿಸಬೇಕಾಗಿ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀ ಮಾರುತಿ ಟಿ ಆಗೇರ್ ಸರ್ ಅವರನ್ನ ಕೋರಿಕೊಳ್ಳುತ್ತೇವೆ.
ಪುರಸ್ಕಾರ 2025-26ನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನು ಇವತ್ತು 3 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದಾರೆ. ಈ 3 ದಿನಗಳಲ್ಲಿ ಮೊದಲನೇ ದಿನದಂದು ನಮ್ಮ ಶಾಲೆಯ ದಾಖಲಾತಿಗಳನ್ನು ಪರಿಶೀಲನೆ, 2ನೇ ದಿನವನ್ನು ಮನೆಗಳಿಗೆ ಭೇಟಿ ಹಾಗೂ 3ನೇ ದಿನವನ್ನು ಇವತ್ತು ಪಾಲಕ ಪೋಷಕರೊಡನೆ ಚರ್ಚಿಸುವ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಹೆಗ್ರೆಯ ನಿವೃತ್ತ ಶಿಕ್ಷಕರಾದಂಥ ಯೋಗೇಶ್ವರ್ ಎಚ್ ಗೌಡ ಇವರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು. ಹಾಗೆ ಈ ಕಾರ್ಯಕ್ರಮದ ನೋಡೆಲ್ ಅಧಿಕಾರಿಯಾಗಿ ಆಸೀನರಿರುವ ಶ್ರೀಮತಿ ಗೀತಾ ಗಾಂವ್ಕರ್ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ರಾಘವೇಂದ್ರ ಎಂ ಗೌಡ ಇವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಶಾಲೆಯ ಶಿಕ್ಷಕಿಯರು ಕೂಡ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಸುಲೋಚನಾ ನಾಯ್ಕ್ ಹಾಗೂ ಗೌರಿಗೌಡ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲಕ ಪೋಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಉಪಸ್ಥಿತರಿದ್ದೀರಿ. ನಿಮಗೂ ಕೂಡ ನನ್ನ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಆದರದಿ ಸ್ವಾಗತಿಸಿದಂತಹ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀ ಮಾರುತಿ PRS ಸರ್ ಇವರಿಗೆ ಧನ್ಯವಾದಗಳು. ಈಗ ಸಮಗ್ರ ಶಿಕ್ಷಣ ಯೋಜನೆಯ ನೋಡಲ್ ಅಧಿಕಾರಿಯವರಾದ ಶ್ರೀಮತಿ ಗೀತಾ ಗಾಂವ್ಕರ್ ಅವರು ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳಾಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗಣ್ಯರೇ ಹಾಗೂ ಇಲ್ಲಿ ನೆರೆದಂಥ ಪಾಲಕ ಪೋಷಕರೇ ಮತ್ತು ವಿದ್ಯಾರ್ಥಿನಿಯರೇ, ಶಿಕ್ಷಕರಾದವರು, ತಮಗೆಲ್ಲ ಗೊತ್ತಿರುವಂತೆ ಇದೊಂದು ಸಮಗ್ರ ಶಿಕ್ಷಣ ತಮ್ಮ ಶಾಲೆಯಲ್ಲಿ ಪ್ರಥಮವಾಗಿ ನಡೀತಾ ಇದೆ. ಈಗ ಇದು ಕಳೆದ 2 ವರ್ಷದಿಂದ ನಮ್ಮ ತಾಲೂಕಾದ್ಯಂತ ಆಯ್ದ ಶಾಲೆಗಳಲ್ಲಿ ಈ ಸಮಗ್ರ ಶಿಕ್ಷಣ ಅಭಿಯಾನ ಸಾಮಾಜಿಕ ಪರಿಶೋಧನೆ ನಡೆದಿದೆ. ನಮಗೆ ಹೆಸರೇ ಸೂಚಿಸುವಂತೆ ಸಾಮಾಜಿಕ ಪರಿಶೋಧನೆ ಅಂದರೆ ಸಮಾಜದೊಡನೆ ಬೆರೆತು ಮಾಡುವಂಥದ್ದು. ಶಾಲೆಯಲ್ಲಿ ಸಾಕಷ್ಟು ಆಡಿಟ್ಗಳು ಅಂದರೆ ಇನ್ಸ್ಪೆಕ್ಷನ್ಗಳಾಗ್ತದೆ. ಇದು ಏನು ಮಕ್ಕಳದ ಬಗ್ಗೆ ಅಲ್ಲೇನು ಮಾಡ್ತಾರೆ, ದಾಖಲಾತಿ ಪರಿಶೀಲನೆ ಮಾಡ್ತಾರೆ, ಮಕ್ಕಳೊಡನೆ ಚರ್ಚೆ ಮಾಡ್ತಾರೆ, ವರದಿಯನ್ನು ತಯಾರು ಮಾಡ್ತಾರೆ. ಆದ್ರೆ ದಿವಸ ಬರ್ತೀವಿ, ಬಂದಾಗ ಪೂರ್ವಭಾವಿಯಾಗಿ ಸಭೆ ಮಾಡಿ ಶಿಕ್ಷಕರಿಗೆ ನಾವು ಏನು ಮಾಡ್ತೀವಿ ಅನ್ನೋದನ್ನು ತಿಳಿಸ್ತೀವಿ. ನಂತರ ಫಾರ್ಮೇಟನ್ನು ಕೊಟ್ಟು ಅದನ್ನು ಫಿಲಪ್ ಮಾಡಲಿಕ್ಕೆ ಕೊಡ್ತೀವಿ ಅವರಿಗೆ. ಆ ನಂತರ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತೀವಿ. ಮತ್ತು ಕ್ಲಾಸಿಗೆ ಹೋಗಿ ವಿದ್ಯಾರ್ಥಿಗಳನ್ನೇ ಚರ್ಚೆ ಮಾಡ್ತೀವಿ. ತದನಂತರ ಮಾರನೇ ದಿನ ಪಾಲಕರ ಮನೆ ಭೇಟಿ, ಕೆಲವು ಆಯ್ದ ಪಾಲಕರ ಮನೆ ಭೇಟಿಯನ್ನು ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳು. ಆ ನಂತರ ಕೊನೆಯ ದಿನ ಈ ಸಾಮಾಜಿಕ ಪರಿಶೋಧನಾ ಪಾಲಕರ ಸಭೆ ಅಥವಾ ಪೋಷಕರ ಸಭೆ ಅಂತೇಳಿ ಈ ಸಭೆಯನ್ನು ಮಾಡ್ತೀವಿ. ಇದು ಸರ್ಕಾರ, ಇದೊಂದು ಯಾವುದೇ NGO ಅಲ್ಲ, ಸರ್ಕಾರನೇ ನೇಮಿಸಿರುವಂಥದ್ದು, ಸರ್ಕಾರನೇ ನೀಡಿರುವಂಥದ್ದು. ಕಡ್ಡಾಯವಾಗಿ ಸಾಮಾಜಿಕ ಪರಿಶೋಧನೆಯನ್ನು ಮಾಡಬೇಕು ಅಂತ. ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಸುಮಾರು ಕೆಲವರಿಗೆ ಇಲ್ಲಿ ಗೊತ್ತಿರ್ಬೋದು, ನರೇಗಾ ಯೋಜನೆ ಯಾವಾಗ ನಮ್ಮ ಒಂದು ಜಿಲ್ಲೆಗೆ ಬಂತು ಆವಾಗ ಸಾಮಾಜಿಕ ಪರಿಶೋಧನೆ ಹುಟ್ಕೊಳ್ತು. ಸಾಮಾಜಿಕ ಪರಿಶೋಧನೆ ಅಂದರೆ ಸಮಾಜದೊಳಗೆ ಅಂದರೆ ನರೇಗಾ ಕೂಲಿ ಕಾರ್ಯ ಪೇಮೆಂಟ್ ಆಗಬೇಕು, ಮತ್ತು ಕೂಲಿ ಕೆಲಸನೇ ಮಾಡಬೇಕು, ಯಾವುದೇ ಯಂತ್ರದಿಂದ ಕೆಲಸ ಮಾಡಬಾರ್ದು. ಇದೆಲ್ಲವನ್ನು ತಳ ಹಂತದಿಂದ ಪರಿಶೀಲನೆ ಮಾಡುವ ಉದ್ದೇಶದಿಂದ ಈ ಸಾಮಾಜಿಕ ಪರಿಶೋಧನಾ ಘಟಕ ಹುಟ್ಕೊಳ್ತು. ತದನಂತರ ಏನಾಯ್ತು ಅಂದರೆ ಅದು ಕ್ರಮೇಣವಾಗಿ ಅಂದರೆ ನಮಗೆಲ್ಲ ಗೊತ್ತಿರಬೇಕು, ಇಲ್ಲಿ ನಮ್ಮ ಮೆಂಬರ್ಸ್ ಅವರಿಗಂತೂ ಗೊತ್ತೇ ಇದೆ. ಯಾಕೆ ಕೇಳಿದ್ರೆ ಬಯಲು ಮಲ ವಿಸರ್ಜನೆ ಮುಕ್ತ ಪಂಚಾಯತ್ ಅಂತ ಒಂದು ಆಯ್ಕೆ 3 ವರ್ಷದಿಂದ ಆಯ್ಕೆ ಮಾಡಿದ್ರು. ಆವಾಗ ಇಡೀ ಸ್ಟೇಟಲ್ಲಿ 3000 ಚಿಲ್ಲರೆ ಪಂಚಾಯತ್ಗಳು ಆಯ್ಕೆಯಾಗಿತ್ತು. ಆವಾಗ HK ಪಾಟೀಲ್ ಸಾಹೇಬರು ಇದರ ಸರಿಯಾದ ಒಂದು ಇದು ಬರಲಿಲ್ಲ ಅನ್ನೋ ದೃಷ್ಟಿಯಿಂದ ನಮಗೆ ಅದನ್ನು ವಹಿಸಿದ್ರು. ನಾವು ಬೇರೆ ಬೇರೆ ತಾಲೂಕಿಂದ, ನಾನು ಅವಾಗ ಕುಮಟಾ ತಾಲೂಕಲ್ಲಿದ್ದೆ, ಅಂಕೋಲ ತಾಲೂಕಲ್ಲಿ ಬಂದು ಪರಿಶೀಲನೆ ಮಾಡಿದೆ ನಾನು. ಆ ರೀತಿ ತಾಲೂಕು ಬಿಟ್ಟು ತಾಲೂಕು ನಮ್ಗೆ ಹಾಕಿ ಪರಿಶೀಲನೆಯನ್ನು ಮಾಡಿಸಿ 1 ವಾರದಲ್ಲಿ ಮಾಹಿತಿಯನ್ನು ಕೊಟ್ವಿ ನಾವು.
ಆವಾಗ ಸಿಕ್ಕಿದ್ದು ಕೇವಲ 300 ಚಿಲ್ಡ್ರನ್ ಗ್ರಾಮ ಪಂಚಾಯತ್ಗಳು. ಈ ಸಾಮಾಜಿಕ ಪರಿಶೋಧನೆಯನ್ನ ಅಳವಡಿಸಿಕೊಂಡಿದೆ. ಇದು ಗ್ರಾಮ ಪಂಚಾಯತ್ನಲ್ಲಿ ಕೇವಲ ನರೇಗಾ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ವರ್ಷಕ್ಕೆ 2 ಸಲ ಮಾಡ್ತಾ ಇದ್ವಿ ನಾವು ಮೊದಲು. ಆ ನಂತರ 14ನೇ ಹಣಕಾಸು 15ನೇ ಹಣಕಾಸು ಬಂತು. ನಂತರ ಕೋಟಿ ಅನುದಾನ ರಾಜ್ಯ ಹಣಕಾಸು, ತಾಲೂಕು ಪಂಚಾಯತ್ ರಾಜ್ಯ ಹಣಕಾಸು ಮತ್ತು 15ನೇ ಹಣಕಾಸು ಬಂತು. ಆ ನಂತರ ಮಧ್ಯಾಹ್ನ ಬಿಸಿ ಊಟ ಯೋಜನೆ, ಅದು ಕಳೆದ 3 ವರ್ಷದಿಂದ ಆಯ್ದ ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಫಸ್ಟ್ ಮಾಡಿದ್ದು ಘಟ್ಟದ ಕೆಳಗಿನ ತಾಲೂಕು ಮತ್ತು ಘಟ್ಟದ ಮೇಲಿನ ತಾಲೂಕಲ್ಲಿ ಒಂದು, ಘಟ್ಟದ ಕೆಳಗಿನ ತಾಲೂಕಲ್ಲಿ ಒಂದು. ಅದನ್ನ 3 ವರ್ಷದ ಹಿಂದೆ ಮಾಡಿದ್ರು. ಆವಾಗ ನಮ್ಮ HPS ನಂಬರ್ 2 ಗೋಕರ್ಣ ಶಾಲೆಯನ್ನ ನಮ್ಮ ಘಟ್ಟದ ಕೆಳಗಿನ ತಾಲೂಕಲ್ಲಿ ತಗೊಂಡಿದ್ರು. ಘಟ್ಟದ ಮೇಲಿನ ತಾಲೂಕಲ್ಲಿ ಸಿರ್ಸಿಯಲ್ಲಿ ಒಂದು ಶಾಲೆಯನ್ನ ತಗೊಂಡು ಆಡಿಟನ್ನು ಮಾಡಿದ್ರು. ತದನಂತರ ಕ್ರಮೇಣವಾಗಿ 4 ಶಾಲೆಗಳನ್ನು ಆಡಿಟ್ ಮಾಡಿಕೊಟ್ಟು ಈಗ ಈ ವರ್ಷ ನಾವು 4 ಶಾಲೆಗಳನ್ನು ಮಾಡಿದ್ದೀವಿ. ಅಲ್ಲಿ ಏನಿದೆ ಅಂದರೆ ಒಂದು LPS ಅಂದರೆ ಕಿರಿಯ ಪ್ರಾಥಮಿಕ, 2 ಹಿರಿಯ ಪ್ರಾಥಮಿಕ, 1 ಹೈಸ್ಕೂಲ್ ಅಥವಾ KPC ಸ್ಕೂಲ್ ಅದನ್ನು ಮಾಡಬೇಕು ಅಂತ ಇದೆ. ನಾವು 2 ಹಿರಿಯ ಪ್ರಾಥಮಿಕವನ್ನು, 1 ಗೋಡೆ ಹೊಸಗದ್ದೆ ಅದನ್ನು ಮಾಡಿದ್ವಿ, ಶಿರೂರು ಒಂದು ಮಾಡಿದ್ವಿ. ಆನಂತರ ತಾರಿಬೋಳೆ LPS ತಾರಿಬೋಳೆ ಮಾಡಿದ್ವಿ. ಆನಂತರ ಅಶ್ವೆ ಹೈಸ್ಕೂಲ್, ಇದಿಷ್ಟನ್ನ ಮಧ್ಯಾಹ್ನ ಉಪಹಾರ ಯೋಜನೆ ಮಾಡಿದ್ವಿ. ಇಲ್ಲಿ ಏನು ಕಂಡೀಷನ್ ಮಾಡ್ತಾರೆ ಕೇಳಿದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಯಾವ ಶಾಲೆಯಲ್ಲಿ ಇರ್ತಾರೋ ಆ ಶಾಲೆಯಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡಲಿಕ್ಕೆ ಸರ್ಕಾರ ಹೇಳ್ತಾ ಇದೆ. ಮೇದಲ್ಲೇ ವೇಳಾಪಟ್ಟಿ ತಯಾರಾಗಿ ಎಲ್ಲ ಕಡೆ ಕಳಿಸಿರ್ತೇವೆ. ಆದರೆ ಈ ಮಧ್ಯಾಹ್ನ ಉಪಹಾರ ಯೋಜನೆ ತಕ್ಷಣ ಆಟೋಮೆಟಿಕ್ ಪಟ್ನೆ 1 ವಾರದಲ್ಲಿ ರೆಡಿ ಹಾಕೊಂಡು ಬರ್ತದೆ ಇಂಥ ಶಾಲೆ ಮಾಡಬೇಕು ಅಂತ. ಆವಾಗ ಏನಾಗ್ತದೆ ಕೇಳಿದ್ರೆ ಶಿಕ್ಷಕರಿಗೆ ಸ್ವಲ್ಪ ಗೊಂದಲ ಆಗ್ತದೆ, ಏನು ಮಾಡಬೇಕು, ಏನು ಯಾವ ತೀವಿ ಇಡಬೇಕು ಅನ್ನೋದನ್ನು. ನಾವೇನು ಮಾಡ್ತೇವೆ ಕೇಳಿದ್ರೆ, ಈಗ ಬೇರೆ ಯಾವುದೇ ಆಡಿಟ್ ಆದರೂ ದಾಖಲಾತಿ ಪರಿಶೀಲನೆ ಮಾಡ್ತಾರೆ, ಈ ಥರ ಇದನ್ನು ನೋಡ್ತಾರೆ. ನಾವು ಅದೆಲ್ಲ ಪ್ರತಿಯೊಂದನ್ನು ಈಗ ಸಮಗ್ರ ಶಿಕ್ಷಣ, ನಾವೀಗ ಇದು ಮಾಡ್ತಾ ಇರೋದು ಸಮಗ್ರ ಶಿಕ್ಷಣ. 2 ಹಂತ ಇದೆ ಇಲ್ಲಿ ಮಕ್ಕಳಿಗೆ. ಸಾಮಾನ್ಯವಾಗಿ ನಾವು ಕಲಿಬೇಕಾದ್ರೆ ಯಾವುದೂ ಇಲ್ಲಾಗಿತ್ತು. ಕೆಲವರಿಗಂತೂ ಗೊತ್ತಿರ್ಬೋದು, ನಮಗೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ, ಎಲ್ಲ ನಮ್ಮ ತಂದೆ ತಾಯಿಗಳೇ ಮಾಡಬೇಕಿತ್ತು. ಆದರೆ ಈಗ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ನಮ್ಮ ಮಕ್ಕಳು. ಇಲ್ಲಿ 2 ಹಂತ ಇದೆ, ಒಂದು ಮಧ್ಯಾಹ್ನ ಉಪಹಾರ ಯೋಜನೆ, ಇನ್ನೊಂದು ಸಮಗ್ರ ಶಿಕ್ಷಣ ಅಭಿಯಾನ ಅಂತ. ಈ ಸಾಮಾಜಿಕ ಪರಿಶೋಧನೆ ಉದ್ದೇಶ ಏನು ಕೇಳಿದ್ರೆ, ಶಿಕ್ಷಕ, ಪಾಲಕ, ಬಾಲಕ ಇವರ ಕೊಂಡಿ. ಈ ಮೊದಲೇನಾಗ್ತಿತ್ತು, ಶಾಲೆಯಲ್ಲಿ ಬರೀ ಕಲಿಸೋದನ್ನೇ ಕೆಲಸ ಆಗಿತ್ತಲ್ವಾ, ಶಿಕ್ಷಣ ಕೊಡೋದಷ್ಟೇ ಶಾಲೆ ಕೆಲಸ ಆಗಿತ್ತು. ಊಟ ಬಟ್ಟೆ ಎಲ್ಲ ಪಾಲಕರು ಕೊಡ್ತಾ ಇದ್ರು. ಆದರೆ ಈಗ ಎಲ್ಲವನ್ನ ಸರ್ಕಾರ ಕೊಡ್ತಾ ಇದೆ. ನಮ್ಮ ಪಾಲಕ ಪೋಷಕರ ಜವಾಬ್ದಾರಿ ಏನು ಅಂತ ಈಗ ತಮಗೆಲ್ಲ ಗೊತ್ತಿರುತ್ತೆ. ಎಲ್ಲವನ್ನ ಸರ್ಕಾರ ಕೊಡ್ತಾ ಇದೆಯಲ್ಲ, ನಿಮ್ಮ ಜವಾಬ್ದಾರಿ ಏನು? ಈಗ ನಿಂತ್ಕೊಳ್ಳಿ, ನಿಮ್ಮ ಹೆಸರು ಹೇಳಿ, ವಿಡಿಯೋ ಮಾಡ್ತಾ ಇದ್ದಾರೆ, ಅದು ಉತ್ತರ ಕೊಡಿ. ಎಲ್ಲಿ ನಿಂತ್ಕೊಳ್ಳಿ, ಹೇಳಿ. ನನ್ನ ಹೆಸರು ಭಾರತಿ. ಮಕ್ಕಳಿಗೆ ಚೆನ್ನಾಗಿ ಅಭ್ಯಾಸ ಆಗಬೇಕು, ಜವಾಬ್ದಾರಿ ಬರಬೇಕು, ಅದನ್ನು ಕಲಿಸ್ಬೇಕು ಅಂತ ಹೇಳ್ತಾರೆ. ಕೂತ್ಕೊಳ್ಳಿ. ಮತ್ತೇನು? ಮತ್ತೆ ಯಾರು ಹೇಳ್ತೀವಿ? ಮಕ್ಕಳಿಗೆ ಸರ್ಕಾರದಿಂದ ಏನೇನು ಸವಲತ್ತು ಸಿಗ್ತಾ ಇದೆ ಎದ್ದಿಟ್ಕೊಂಡು ಒಬ್ಬರೇ ಹೇಳಿ, ಆನಂತರ ಕೂತ್ಕೊಳ್ಳಿ. ಮತ್ತು ಅವ್ರು ಹೇಳದೇ ಇದ್ದದ್ದು ಮತ್ತೊಬ್ರು ಹೇಳಿ. ನೆನ್ಪು ಮಾಡಿ, ನಿಮ್ಮ ಮಕ್ಕಳಿಗೆ ಸಿಕ್ಕಿದೆ ಅಲ್ಲ, ಇಲ್ಲಾದ್ರೂ ಸಿಗಿಲ್ಲ ಕಳ್ಸಿಕೊಳ್ಬೇಕು. ಪುಸ್ತಕ, ಬಟ್ಟೆ, ಊಟ, ಮತ್ತೆ ಚಪ್ಪಲಿ. ವೆರಿ ಗುಡ್. ಮತ್ತೆ ಮೊಟ್ಟೆ. ನೀವು ಕೂತ್ಕೊಂಡು ಹೇಳ್ಕೊಬೇಡಿ, ನೀವು ಕಡೆ ಹೇಳಿ. ಮತ್ತೆ ಮತ್ತೆ ತಿರುಗಬೇಡ್ರೆ, ಅವ್ರಿಗೆ ಗೊತ್ತಿಲ್ಲ ಹೇಳಿ. ಮತ್ತೇನು? ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಯಾರು ಹೇಳ್ತೀರಿ? ಅವರು ಅದು ಟೈಫಾಯ್ಡ್ ದಾನಿಗಳನ್ನು ಕೊಟ್ಟದ್ದು, ಅದು ಸರ್ಕಾರ ಕೊಟ್ಟದಲ್ಲ, ದಾನಿಗಳು ಪ್ರೀತಿ ಕೊಟ್ಟದ್ದು. ಊಟ ಆಯ್ತು ಹೇಳಿದ್ದಾರೆ, ಹಾಲು ಮೊಟ್ಟೆ ಆಯ್ತು. ಮತ್ತೆ ಮಾತಾಡ್ಬಿಟ್ರಿ, ನೀವು ಹೇಳ್ತಾರೆ, ನಂಗೆ ಇಲ್ಲಿ ಕೇಳ್ತಾ ಇದೆ. ಮತ್ತೇನು? ಕೂತ್ಕೊಳ್ಳಿ. ನೀವು ಯಾರು ಹೇಳ್ತೀರಿ? ಮಾಡ್ಬೇಕಾದ್ರೆ ದಾಖಲೆ ಮಾಡ್ಬೇಕಾದ್ರೆ ಎಷ್ಟು ರೊಕ್ಕ ಕೊಡ್ತೀರಿ ಶಾಲೆಗೆ? ಕೊಡ್ಲಿಲ್ವಾ? ಕೊಟ್ಟಿದ್ರೆ ನೆನ್ಪು ಮಾಡ್ಕೊಳ್ಳಿ. ಕೊಡ್ಲಿಲ್ಲಲ್ಲ ಅಂದಮೇಲೆ ಉಚಿತ ಶಿಕ್ಷಣ ಅಲ್ವಾ? ಶಿಕ್ಷಕರು ಕಲಿಸ್ತಾ ಇರೋದು ಉಚಿತ ಶಿಕ್ಷಣ, ಯಾವುದೇ ಫೀ ಅಂತ ತಗೊಳ್ಳಿಲ್ಲ. ನಾವು ಶಾಲೆ ಹೋಗ್ಬೇಕಾದ್ರೆ ಇತ್ತಲ್ವಾ, ಕೆಲವರಷ್ಟೇನು ಹೋದಾಗ ಇಲ್ಲ. ನೀವು ಶಾಲೆ ಹೋಗಿದ್ರೆ ಇತ್ತಲ್ಲ ಫೀ ಕೊಡೋದು ಇತ್ತು ಅಲ್ಲ, ಗೌರ್ಮೆಂಟ್ ಅಲ್ಲೂ ಇತ್ತು. ನೀವು ಕೊಟ್ಟಿರ್ಬೋದಲ್ಲ ಶಾಲೆ ಹೋಗ್ಬೇಕಾದ್ರೆ. ನಾವೆಲ್ಲ ಕೊಟ್ಟಿದ್ದೇವೆ. ಅಂದ್ರೆ
ಏನಾಗಿತ್ತಂದ್ರೆ ಎಲ್ಲನೂ ತಗೊಂಡೆ. ಮತ್ತೊಂದೇನಂದ್ರೆ ಕಡಿಮೆ ಹಣ ಇತ್ತು ಅವಾಗ, ಆದರೂ ಅಷ್ಟುಗಳನ್ನ ಕೂಡಿಸಿ ವಾರಕ್ಕೊಮ್ಮೆ ಏನ್ ಕೊಡ್ತಾರೆ ಶಾಲೆಯಲ್ಲಿ? ಮೊಟ್ಟೆ ದಿವಸ ಕೊಡ್ತಾರೆ. ಹಾ, ವೆರಿ ಗುಡ್, ನಿಂತ್ಕೊಳ್ಳಿ. ಕಬ್ಬಿನಾಂಶದ ಗುಳಿಗೆ. ಹಾ, ಕಡೆಗೆ ಮತ್ತೇನ್ ಕೊಡ್ತಾರೆ? ಮತ್ತೇನ್ ಕೊಡ್ತಾರೆ? 6 ತಿಂಗಳಿಗೊಮ್ಮೆ ಏನೋ ಕೊಡ್ತಾರೆ. ಹಾ, ಜಂತುಗಳಿಗೆ. ಮತ್ತೆ ವರ್ಷಕ್ಕೊಮ್ಮೆ ಯಾರು ಬರ್ತಾರೆ ನಿಮ್ ಶಾಲೆಗೆ? ಪಾಲಕರ ಗಮನಕ್ಕೂ ತರ್ತಾರೆ ಅದನ್ನ. ಯಾರು ಬರ್ತಾರೆ? ನೀವು ಹೇಳ್ಬಿಡ್ರಿ. ಯಾರು ಬರ್ತಾರೆ? ಹಾ, ಡಾಕ್ಟರ್ ಬರ್ತಾರೆ ಅಲ್ವಾ? ನೀವು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಟೆಸ್ಟ್ ಮಾಡಿ ಹೋಗ್ತಿರಲ್ಲ, ಅವಾಗ ರೊಕ್ಕ ಕೊಡ್ತೀರಾ ಹಾಸ್ಪಿಟ್ಲಲ್ಲಿ? ಗೌರ್ಮೆಂಟ್ ಕೊಡೋದಿಲ್ವಾ? ಚೀಟಿ ಮಾಡಿಸ್ಬೇಕಾದ್ರೂ ಕೊಡೋದಿಲ್ವಾ? ಎಂತಕ್ಕೂ ಕೊಡ್ತೀರಾ? ಹಾ, ಇಲ್ಲ, ರೇಷನ್ ಕಾರ್ಡ್ ಫ್ರೀ ಆಗಿದೆ ಈಗ. ಅನುಕೂಲ ಜಿಲ್ಲಾ ಹಾಸ್ಪಿಟಲ್ ಎಲ್ಲ ಫ್ರೀ ಆಗಿದೆ. ರೇಷನ್ ಕಾರ್ಡ್ ತಗೋದಿದ್ರೆ ಮಾತ್ರ ತಗೊಳ್ತಾರೆ. ಮಾಡಿಸೋಕೆ ಕೊಡ್ತಾರೆ. ನೀವು ಈ ಶಾಲೆಗೆ ಮಕ್ಕಳಿಗೆ ಡಾಕ್ಟರ್ ಬಂದಿದ್ರಲ್ಲ, ಅವಾಗ ಎಷ್ಟು ಕೊಟ್ಟಿದ್ರಿ ಪಾಲಕರೆಲ್ಲ? ಕೊಡ್ಲಿಲ್ವಾ? ಕೊಡ್ಲಿಲ್ಲಲ್ಲ? ಹಾಗಾದ್ರೆ ಈ ಎಲ್ಲ ಸವಲತ್ತನ್ನು ಸರ್ಕಾರ ಯಾಕೆ ಕೊಡ್ತಾ ಇದೆ? ಮಕ್ಕಳು ಓದಬೇಕು, ದಿವಸ ಶಾಲೆಗೆ ಬರಬೇಕು. ಇದೆಲ್ಲ ಶಾಲಾ ಮಕ್ಕಳಿಗೆ ಕೊಡ್ತಾರ? ಹಾ, ಗೌರ್ಮೆಂಟ್ ಶಾಲೆಗೆ ಮಾತ್ರ ಇದನ್ನು ಕೊಡ್ತಾರೆ. ಅಂದ್ರೆ ಪ್ರತಿಯೊಬ್ಬ ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಬರಬೇಕು, ಗೌರ್ಮೆಂಟ್ ಶಾಲೆಯಲ್ಲೇ ಕಲಿಬೇಕು. ಈ ಹಿಂದೆ ದೊಡ್ಡ ದೊಡ್ಡ ಆಫೀಸರ್ ಆಗೋಗಿದಾರಲ್ಲ, ಎಲ್ಲರೂ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರೆ. ಈಗಲೇ ಕಾನ್ವೆಂಟ್, ಪ್ರೈವೇಟ್ ಸ್ಕೂಲಿಗೆಲ್ಲ ಹೋಗ್ತಾ ಇದ್ದಾರೆ ಅಲ್ವಾ? ಆದರೆ ಪ್ರೈವೇಟ್ ಸ್ಕೂಲಿಗೆ ಹೋಗುವಂಥ ಮಕ್ಕಳಿಗೂ ಕನ್ನಡ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೂ ತುಂಬ ವ್ಯತ್ಯಾಸ ಇದೆ. ಒಪ್ತಿರೋದನ್ನ? ಒಪ್ತಿರಲ್ಲ? ಯಾರು ಚಲೋ? ಯಾಕೆ ಹೇಳ್ರಿ? ಮಕ್ಕಳಿಗೂ ಈಗ ಪ್ರೈವೇಟ್ ಸ್ಕೂಲ್ನಲ್ಲಿ ಸೀದಾ ಬಂದರು, ಒಂದು ಸ್ಥಳದಲ್ಲಿ ಕೂತರು, ಅಲ್ಲೇ ಶಿಕ್ಷಣ ಆಯ್ತಾ, ರಿಸರ್ಚ್ ಬಿಟ್ಟು ರಿಸರ್ಚಿಗೆ ಹೋದ್ರು, ಮತ್ತೆ ಅಲ್ಲೇ ಕೂತ್ಕೊಂಡು ಶಿಕ್ಷಣ ಮುಗಿಕೊಂಡು ಸೀದಾ ಮನೆಗೆ ಹೋದ್ರು. ಆದರೆ ನಮ್ಮ ಕನ್ನಡ ಶಾಲೆಯಲ್ಲಿ ಹಾಗಲ್ಲ ಅಲ್ವಾ? ಅವ್ರು ಎಲ್ಲೂ ಕೂಡ ಅವ್ರ ಮನಸ್ಸು ಇಚ್ಛೆ ಮಾಡ್ಕೊಂಡು ಹೀಗೆ ಫ್ರೀಯಾಗಿ ಆಟ ಆಡಲಿಕ್ಕೆ ಇರ್ಬೋದು, ಅಥವಾ ಒಬ್ರೊಬ್ಬರು ಮಾತಾಡ್ಲಿಕ್ಕೆ ಇರ್ಬೋದು, ಫ್ರೀಯಾಗಿ ಬೆಳೀಲಿಕ್ಕೆ ಈ ಒಂದು ಕನ್ನಡ ಶಾಲೆಯಲ್ಲಿ ಅವಕಾಶ ಆಗ್ತದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಅದಕ್ಕಾಗಿ ಸರ್ಕಾರ ಏನಂತ ಇದೆ ಅಂದರೆ, ಕಡ್ಡಾಯವಾಗಿ ಸರ್ಕಾರಿ ಶಾಲೆಗೆ ಎಲ್ಲ ಮಕ್ಕಳನ್ನು ಸೇರಿಸಬೇಕು ಅಂತ ಇದೆ. ಈಗ ಆಯಿತು, ಮಕ್ಕಳಿಗೆ ಪ್ರಯೋಜನ ಆಯಿತು, ಪಾಲಕರಿಗೆ ಏನು ಪ್ರಯೋಜನ ಇದೆ ಇದರಿಂದ? ಮಳೆ ಮೊದಲೇ ನಾವೆಲ್ಲ ಕಲಿಬೇಕಾದ್ರೆ ಮಳೆಗಾಲ ಶುರು ಆಯಿತು, ಶಾಲೆ ಜೂನ್ ಶುರು ಆಯಿತು ಅಂದ ತಕ್ಷಣ ಎಲ್ಲ ಮಕ್ಕಳಿಗೂ ಎಲ್ಲ ತರಬೇಕಾದ ಕಷ್ಟ ಆಗ್ತಿತ್ತು ಪಾಲಕರಿಗೆ ಅಲ್ವಾ? ಆದರೆ ಹೀಗೆ ಅದ್ಯಾವುದೂ ಸಮಸ್ಯೆ ಇಲ್ಲ. ಹಾಂ, ಅದಾಯಿತು. ಮತ್ತೊಂದು ಕೇಳ್ತೇನೆ, ತಾಯಂದಿರಿಗೆ ಏನು ಲಾಭ ಆಗಿದೆ ಇದರಿಂದ? ಹಾಂ, ಒಂದಾಯ್ತು, ಎರಡಾಯ್ತು. ಮತ್ತೆ ಬೆಳಿಗ್ಗೆ ಬೇಗ ಕಳಿಸ್ಬೇಕಲ್ಲ, ಆರಾಮಾಗಿ ಮತ್ತೆ ಅದು ಹೊರತಾಗಿ ಹೇಳ್ತೀವಿ. ಹಾಂ, ತಾಯಂದ್ರಿಗೆ ಕೇಳ್ತಾ ಇದ್ದೀನಿ ನಾನು, ಬಾಕಿಯವ್ರಿಗೆ ಕೇಳ್ತಾ ಇಲ್ಲ. ಯಾಕೆ ಕೇಳಿದ್ರೆ ಮಕ್ಕಳು ಫಸ್ಟು ಹೇಳಿದ್ರಿ, ನಾನು ಹೇಳಿದ ಉತ್ತರ ನಾನು ಹೇಳ್ಬೇಕಾಗ್ತದೆ. ನೀವು ಹೇಳಿ, ಏನು ಲಾಭ ಇದೆ ನಿಮ್ಮ ತಾಯಂದ್ರಿಗೆ? ನಾನು ಹೇಳಿದ ಕೂಡಲೇ ಹೌದು ಹೌದು ಅಂದ್ಬಿಟ್ರಿ. ನೀವು ಹೇಳಿ ನೋಡು. ಏನೂ ಇಲ್ಲ ಅಲ್ವಾ? ಮಕ್ಕಳನ್ನ ನೀವು ಬೆಳಿಗ್ಗೆ 9 ಗಂಟೆಗೆ ಶಾಲೆಗೆ ಬಿಡ್ತೀವಿ ಅಲ್ವಾ? 4:15ಗೆ ಮನೆಗೆ ಹೋಗ್ತಾರೆ. ಅಷ್ಟರೊಳಗೆ ನೀವು ನಿಮ್ದು ಯಾವುದೇ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಪೇಟೆಗೆ ಹೋಗ್ಬೋದು, ಅಥವಾ ಏನಾದರೂ ಕಾರ್ಯ ಇರ್ತದಲ್ಲ, ಹೆಸರು ಹಾಕೋದು, ಸೀರೆ ಕೊಡೋದು, ಪ್ರತಿಯೊಂದಕ್ಕೂ. ಅಂದರೆ ಕೆಲವೊಂದು ಮಕ್ಕಳನ್ನ ಕರ್ಕೊಂಡು ಹೋಗ್ಬಾರ್ದು, ನಾವು ಬೇಗ ಬಂದುಬಿಡುವ ಅಂತ ಹೇಳಿದ್ರೆ ಅನುಕೂಲ ಆಗ್ತದಿಲ್ಲ. ಹಾಂ, ಹೋಗ್ತೀರಿ ಇದನ್ನ. ಮತ್ತೆ ಪೇಟೆಗೆ ಹೋದ್ರು ಆ ಮಕ್ಕಳು ಅದು ಬೇಕು ಇದು ಬೇಕು ಅಂತಾರೆ. ಸ್ವಲ್ಪ ಖರ್ಚು ಕಡಿಮೆ ಆಗ್ತದೆ, ಮಕ್ಕಳು ಬರಲಿಲ್ಲ ನಮ್ಮ ಜೊತೆ ಒಂದು ಪಟ ಹೋಗಿ ನಮ್ಮ ಕೆಲಸ ಮಾಡಿಕೊಂಡು ನಾವು ಮನೆಗೆ ಬರಲಿಕ್ಕೆ ಅನುಕೂಲ ಆಗ್ತದಲ್ಲ. ಮತ್ತು ಮಕ್ಕಳಿಗೆ ಗೊತ್ತಾಗ್ಬಿಟ್ರೆ ಶಾಲೆಯಿಂದ ತಪ್ಪಿಸ್ತಾರೆ. ಅವ್ರು ಶಾಲೆಗೆ ಹೋದ್ಮೇಲೆ ನೀವು ರೆಡಿ ಹಾಕೊಂಡು ಹೋಗಿ ನಿಮ್ಮ ಕೆಲಸ ಮುಗಿಸ್ಕೊಂಡು ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಸಹಿತ ನಿಮ್ಗೆ ಸಿಕ್ಕಂಥ ಒಂದು ಬೆನಿಫಿಟ್ ಅಲ್ವಾ? ಮಕ್ಕಳು ಹೋಗ್ಬೇಕಾದ್ರೆ ಮಕ್ಕಳು ಬಂದ್ರೆ ಏನು ಮಾಡ್ತಾ ಇದ್ದಾರೆ, ನಾವು ಎಷ್ಟೊತ್ತಿಗೆ ಬರ್ತಾರೆ, ನಾವು ಕಾಯ್ತಾ ಉಳಿಬೇಕು. ಯಾವುದೇ ಕೆಲಸ ಬಿಟ್ಕೊಂಡು ಮಕ್ಕಳಿಗೆ ಒಂದು ಊಟ ಕೊಟ್ಟು ಶಾಲೆ ಕಳಿಸೋದಂತ ನಾವು ಅವ್ರು ಕಾಯ್ತಾನೆ ಇರಬೇಕಿತ್ತು ಅಲ್ವಾ? ಈಗ ಅದು ಯಾವುದೂ ಟೆನ್ಷನ್ ಇಲ್ಲ. ಮತ್ತು ಬೆಳಿಗ್ಗೆ ಬರಬೇಕಾದ್ರೂ ಅಡುಗೆನೂ ಮತ್ತು ಮಕ್ಕಳು ನಂಗೆ ಅದಿಲ್ಲ ಇದಿಲ್ಲ ಅಂತಿದ್ರು, ಹೌದಲ್ಲ? ಒಪ್ತಿರಲ್ಲ ಇದು? ಹಾಂ, ಈಗ ಸರ್ಕಾರ ಏನು ಹೇಳ್ತಾ ಇದೆ, ಇಷ್ಟೆಲ್ಲ ಸವಲತ್ತನ್ನು ನಾವು ಕೊಡ್ತಾ ಇದ್ದೇವೆ, ಪಾಲಕರ ಜವಾಬ್ದಾರಿ ಏನು ಅಂತ
ಕೇಳ್ತಾಯಿ ಏನು ಹೇಳಿದ್ರಿ ನಿಮ್ಮ ಜವಾಬ್ದಾರಿ ಅದಾಯಿತು. ಮತ್ತೆ ಮಕ್ಕಳನ್ನ ದಿನನಿತ್ಯದಲ್ಲಿಯೂ ಶಾಲೆಗೆ ಕಳಿಸ್ಕೊಡುವಂಥದ್ದು ಹಾಂ ಮುಖ್ಯವಾಗಲ್ಲ. ಹೋಗ್ತೇನೆ. ಮತ್ತೆ ಇಲ್ಲಿ ಏನಿದೆ ನೋಡ್ರಿ, ನೀವು ಕಲಿಬೇಕಾದ್ರೆ ಬರೀ ಶಿಕ್ಷಣ ಒಂದೇ ಕೊಡ್ತಾ ಇದ್ರು ಶಾಲೆಗೆ. ಈಗ ನೀವು ರಜೆಯಲ್ಲಿ ನಮ್ಮ ಮಕ್ಕಳು ಮನೇಲಿದ್ದಾಗ 2 ದಿನ ನಮ್ಗೆ ಎಷ್ಟು ಸಮಸ್ಯೆ ಆಗ್ತದೆ. ಈಗ ಮಳೆ ರಜೆ ಬಿತ್ತು ಅಲ್ವಾ, ನಿಮ್ಗೇನು ತೊಂದರೆ ಆಗಲಿಲ್ಲ? ಆರಾಮಿದ್ರ ನೀವು ಅವಾಗ? ಹಾಂ, ಆರಾಮಿದ್ರಾ? ಹೌದಲ್ಲ, ಮಕ್ಕಳು ಮನೇಲಿ ಇದ್ರು ಆರಾಮಿದ್ರಿ? ಏನಂದ್ರೆ ಈಗ ನೋಡ್ರಿ, ನಾವು ಮನೆಯಲ್ಲಿ ಮಕ್ಕಳಿಗೆ ಊಟ ತಿಂಡಿ ಇದನ್ನೇ ಮಾಡ್ಕೊಡೋದು. ಆದರೆ ಶಾಲೆಯಲ್ಲಿ ಶಿಕ್ಷಕರು ಏನೇನು ಕೊಡ್ಬೇಕು ಹೇಳಿ? ಅವರಿಗೆ ಹಾಲು ಕೊಡ್ಬೇಕು, ಮೊಟ್ಟೆ ಕೊಡ್ಬೇಕು, ಊಟ ಕೊಡ್ಬೇಕು, ಶಿಕ್ಷಣ ಕೊಡ್ಬೇಕು, ಮತ್ತೆ ಹೊರಗಡೆಯಿಂದ ಆಫೀಸಿಂದ ಬರುವಂಥ ಮಾಹಿತಿಗಳಿಗೆ ಆನ್ಸರ್ ಕೊಡ್ಬೇಕು. ಮತ್ತು ದಿವಸ ಮಕ್ಕಳು ಎಷ್ಟು ಜನ ಊಟ ಮಾಡಿದ್ರು, ಎಷ್ಟು ಜನ ಮೊಟ್ಟೆ ತಿಂದರು, ಅದನ್ನು ಕಳಿಸ್ಬೇಕು ನಾವು. ಆ ದಿನನೇ ಶಿಕ್ಷಕರು ಬಿ ಆಫೀಸಿಗೆ ಕಳಿಸ್ಬೇಕಾಗ್ತದೆ. ಗೊತ್ತಾಯ್ತಾ? ಇಷ್ಟೆಲ್ಲ ಮಾಡಿದಾಗ ನಿಮ್ಮದು ಮತ್ತೊಂದು ಶಿಕ್ಷಕ ಪಾಲಕ ಬಾಲಕರು ಒಂದು ಕೊಂಡಿಯಾಗಿದೆ. ಇದಕ್ಕೆ ನೀವು ಶಾಲೆಗೆ ಯಾವಾಗ ಬರ್ತೀರಿ? ಶಾಲೆಗೆ ಬರ್ತೀರಾ ನೀವು? ಮಕ್ಕಳು ಬಿಡಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ ಅಲ್ವಾ? ಹಾಂ, ಪೋಷಕರ ಮೀಟಿಂಗಿಗೆ ಬರ್ತೀರಿ. ಮತ್ತೆ ಯಾವಾಗ ಬರ್ತೀರಿ? ಕಾರ್ಯಕ್ರಮ ಆದ್ರೂ ಬರ್ತೀರಿ. ಹಾಂ, ಅದೆಲ್ಲ ಟೀಚರ್ ಸರ್ ಕರೀತಾರೆ, ಕಾರ್ಯಕ್ರಮಕ್ಕೆ ಬರ್ತೀರಿ. ಆದರೆ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ನೀವು ತಾಯಂದಿರು ಕನಿಷ್ಠ ಒಂದು 25 ಜನ ತಾಯಂದಿರಿದ್ದೀರಾ ಅಲ್ಲ? ತಾಯಂದಿರ ಜಾಸ್ತಿ ಇದೆ. ಹಾಂ, ನೀವು ಏನು ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ಪ್ರತಿದಿನ ಒಬ್ಬರು ಮಧ್ಯಾಹ್ನ ಅಂದರೆ 12 ಗಂಟೆ ಸುಮಾರಿಗೆ ಶಾಲೆಗೆ ಬಂದು ಮಕ್ಕಳು ಊಟ ಮಾಡುವಲ್ಲಿ ನೀವು ಸಹಕರಿಸಿ, ಆ ಅಡುಗೆಯವರಿಗೆ ನೀವೇನಾದರೂ ಬಡಿಸೋದು ಅಥವಾ ಏನಾದ್ರು ಹೆಲ್ಪ್ ಮಾಡಿ, ನೀವು ಸಹಿತ ಊಟ ಮಾಡಿಕೊಂಡು ಊಟದ ರುಚಿ ನೋಡಿ ಒಂದು ಪುಸ್ತಕ ಇದೆ, ಅದರೊಳಗೆ ನೀವು ಎಂಟ್ರಿ ಮಾಡಿಟ್ಟು ಹೋಗಬೇಕು ಅಂತ ಇದೆ. ಯಾರಾದರೂ ಮಾಡಿದ್ದೀರಾ? ಇನ್ನು ಒಂದು ದಿವಸ ಆದರೂ ಮಾಡಿ ಊಟ ಮಾಡಿ ಹಾಂ. ಈಗ ಅದೇನಾಯ್ತು, ಸರ್ಕಾರ ದಿವಸ ಒಬ್ಬರು ಅಂದರೆ ಮಕ್ಕಳು ಕಿರಿಯತನೂ ಕಡಿಮೆ ಆಗ್ತದೆ. ಈಗ ಯಾರಾದರೂ ನೋಡಿ, ನಿಮ್ಮಮ್ಮ ಬರ್ತಾರೆ, ನಮ್ಮಮ್ಮ ಹೋಗ್ಬೇಕು ಮಾತಾಡೋದು ಹೇಳ್ತಾರೆ ಇಲ್ಲ ಮಕ್ಕಳು. ಮನೆ ಶಾಲೆ ಬಿಟ್ಟು ಮನೆ ಹೋಗ್ತಾರಲ್ಲ, ಹೋದ ತಕ್ಷಣ ನೀವೇನು ಕೇಳ್ತೀರಿ? ಅದು ನಾವಿರ್ಬೇಕಾದ್ರು ಕೇಳ್ತಿದ್ವಿ. ಹಾಂ, ಊಟ ಮಾಡಿ ಎಲ್ಲ ಕೇಳ್ತಿರಲ್ಲ? ಹಾಂ ಹಾಂ, ಕೇಳ್ತಿರಲ್ಲ? ಇಲ್ಲಿ ನಾನು ನೋಡೋ ಪ್ರಕಾರ ಊಟ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಕ್ಲೀನ್ ಇದೆ, ಎಲ್ಲ ಇದೆ. ಆದರೆ ನೀವು ಸಹಿತ ಇನ್ವಾಲ್ವ್ ಆದರೆ ಅವರಿಗೂ ಒಂದು ಹೆಲ್ಪ್. ಏನಂದರೆ, ಅಡುಗೆಯವರನ್ನು ಆಯ್ಕೆ ಮಾಡ್ಕೊಂಡದ್ದು ಯಾವಾಗಂದರೆ, ಕೇವಲ ಒಂದು ಅನ್ನ ಸಾರು ಮಾಡುವಂಥ ಟೈಮ್ನಲ್ಲಿ ಅಡುಗೆಯವರನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಅವ್ರಿಗೆ ಕೊಡುವಂಥ ಪೇಮೆಂಟು ಭಾಳ ಕಡಿಮೆ. ನಾವೀಗ ಒಂದು ಕಡೆ ಕೆಲಸಕ್ಕೆ ಹೋದ್ರೆ ನಮಗೆ ಒಂದು ದಿವಸಕ್ಕೆ ಪೇಮೆಂಟ್ ಎಷ್ಟು ಬೀಳ್ತದೆ ನೋಡಿ, ಅದು ಬೀಳ್ತದೆ. ಈಗ ಅಲ್ಲ ಸರ್, ಅಡುಗೆಯವರಿಗೆ ಎಷ್ಟು ಬೀಳ್ತದೆ? ಮತ್ತು ಅವರು ಅಡುಗೆ ಬಂದ್ಕೊಂಡು ಮತ್ತು ಬೇರೆ ಕಡೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಮತ್ತು ಇಲ್ಲೂ ಕಷ್ಟ ಆಗ್ತದೆ. ಅದಕ್ಕೆ ಸರ್ಕಾರ ಇರ್ತದೆ, ನನ್ನ ಪಾಲಕರು ಸಹಿತ ಅಡುಗೆಯವ್ರ ಜೊತೆ ಬೆರೆತು ಕೆಲಸ ಮಾಡಬೇಕು ಅಂತ. ಫಸ್ಟ್ ಅವರು ಅಡುಗೆ ಅವ್ರು ಸೇರಬೇಕಾದ್ರೆ ಒಂದು ಅನ್ನ ಸಾರು ಅಷ್ಟೇ ಮಾಡೋದಾಗಿತ್ತು. ಈಗ ಹಾಲು, ಮೊಟ್ಟೆ ಅಲ್ವಾ, ರಾಗಿ ಮಾಲ್ಟು ಇದೆಲ್ಲ ಮಾಡಬೇಕಾದ್ರೆ ಕಷ್ಟ ಆಗ್ತದಿಲ್ಲ. ನಮಗೆ 1-2 ಮಕ್ಕಳು ಇದ್ದರೆ ಕಷ್ಟ ಆಗ್ತದೆ. ಈಗ ಅಷ್ಟು ಜನರ ಮಕ್ಕಳನ್ನು ಸಂಭಾಳಿಸ್ಕೊಂಡು ಈಗ ಶಿಕ್ಷಕರಿಗೂ ಹಾಗೆ ಆಗ್ತದೆ ಸಮಸ್ಯೆ. ಈಗೇನಾಗ್ತದೆ, ಊಟಕ್ಕೆ ಮತ್ತೊಂದು ಅಂದರೆ ಮಕ್ಕಳ ಊಟ ಹಾಕಿ ಮಕ್ಕಳು ಊಟ ಮಾಡಿ ಶಿಕ್ಷಕರು ಊಟ ಮಾಡ್ಕೊಂಡ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಟೈಮ್ ಇಲ್ಲ, ಭಾಳ ಟೈಮ್ ಕೊಡೋದಿಲ್ಲ ಮಧ್ಯದಲ್ಲಿ. ಆನಂತರ ನೀವು ಯಾರಾದ್ರು ಪಾಲಕರು ಬಂದಿದ್ರೆ ಅವರು ಸ್ವಲ್ಪ ಶಿಕ್ಷಕರು ಸ್ವಲ್ಪ ಇದಾಗ್ತದೆ. ಯಾಕಂದ್ರೆ ಪಾಲಕರು ಇದ್ದಾರಲ್ಲ, ಅವ್ರು ಸರಿ ನೋಡ್ಕೊಳ್ತಾರೆ ಅಂತ ಅವ್ರು ಊಟ ಮಾಡಿ ಕ್ಲಾಸಿಗೆ ಸರಿ ರೆಡಿ ಆಗಲಿಕ್ಕೂ ಅನುಕೂಲ ಆಗ್ತದೆ ಅಂತ. ಇದನ್ನು ನಾನು ಹೇಳ್ತಾ ಇಲ್ಲ, ಸರ್ಕಾರ ನಿಮ್ಮ ಗಮನಕ್ಕೆ ತರ್ತಾ ಇದೆ, ಹೀಗೆ ಮಾಡಬೇಕು, ಭಾಗವಹಿಸಬೇಕು ಅಂತ. ಅಂದರೆ ಪಾಲಕರು, ತಂದೆ ತಾಯಿಗಳಿಗೆ ನಾವು ಹೇಳ್ತಿದ್ದ ತಾಯಿನೇ ಮೊದಲ ಪಾಠಶಾಲೆ ಅಲ್ವಾ? ತಾಯಿಯವರಿಗೆ ಜವಾಬ್ದಾರಿ ಇರ್ತದೆ. ಮಕ್ಕಳು ಊಟಕ್ಕೆ ಬರಲಿಲ್ಲ ಅಂದರೆ ತಂದೆಯವ್ರು ಹೋಗ್ತಾರೆ, ಗಾಡಿಗಳಿಗೆ ಪಟ್ಟನೆ ಕರ್ಕೊಂಬರ್ತಾರೆ ಅಂತ ಹೋಗ್ತಾರೆ. ಆದರೆ ಏನಾಗ್ತದೆ ಹೇಳ್ರಿ, ಮಕ್ಕಳು ಬರಲಿಲ್ಲ, ಎಲ್ಲಿ ಹೋದ್ರು, ಏನು ಮಾಡಿದ್ರು ಅನ್ನೋದು ಹೆಚ್ಚಿನ ಒಂದು ಕಾಳಜಿ ತಾಯಂದಿರಿಗಿರಬೇಕು. ತಾಯಂದಿರು ಇದರೊಳಗೆ ಭಾಗವಹಿಸಬೇಕು. ತಾಯಂದಿರ ಒಂದು ಇದು ಸಮಿತಿ ಇದೆ ಅಲ್ವಾ ನಿಮ್ಮ ಶಾಲೆಯಲ್ಲಿ? ಇದೆಲ್ಲ ಜೆಂಟ್ಸ್ ಒಬ್ಬರು, ಲೇಡೀಸ್ ಒಬ್ಬರು ಮಾತಾಡ್ರಿ ಈ ಶಾಲೆ ಬಗ್ಗೆ, ನಿಮ್ಮ ಇದ್ರ ಬಗ್ಗೆ ಏನು ಹೇಳಿದ್ರಿ. ಆನಂತರ SDMC ಅಧ್ಯಕ್ಷರು, ಶಿಕ್ಷಕರೊಬ್ಬರು, ಮತ್ತು ಲಾಸ್ಟು ಸಭಾಧ್ಯಕ್ಷರು ಮಾತಾಡಿ. ಗೀತಾ ಕಾಕೋರವರಿಗೆ ಧನ್ಯವಾದಗಳು.
ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಮಗ್ರ ಶಿಕ್ಷಣ ಅಭಿಯಾನದ ಈ ಒಂದು ಕಾರ್ಯಕ್ರಮ ಈ ಒಂದು ನಮ್ಮ ಹೆಗ್ರೆ ಶಾಲೆಯಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಶಿಕ್ಷಕರಿಗೆ, ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತು ನಮ್ಮ ಈ ಒಂದು ಸಮಗ್ರ ಶಿಕ್ಷಣ ಅಡಿಯಲ್ಲಿ ನಮ್ಮ ಶಾಲೆಯಲ್ಲಿ ಸರ್ಕಾರ ನೀಡಿರುವಂಥ ಎಲ್ಲ ಸವಲತ್ತುಗಳು ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆ. ಅದರ ಜೊತೆಗೆ ನಮ್ಮ ಶಿಕ್ಷಕರು ನೀಡುತ್ತಿರುವ ಶಿಕ್ಷಣ ಹಾಗೂ ಕ್ರೀಡೆ ಇರ್ಬೋದು, ಪ್ರತಿ ಶನಿವಾರ ಯೋಗ ವ್ಯಾಯಾಮಗಳನ್ನು ಮಾಡಿಸ್ತಾರೆ, ಮತ್ತು ಲೇಜಿಮು, ಡಂಬೆಲ್ಸು ಎಲ್ಲ ಶಿಕ್ಷಣದ ಜೊತೆಗೆ ಕ್ರೀಡೆ ಬಗ್ಗೆ ಅಥವಾ ದೈಹಿಕ ಸಮಗ್ರತೆಯನ್ನು ಹೊಂದಿರುವ ಎಲ್ಲ ಶಿಕ್ಷಣಗಳು, ಎಲ್ಲ ಮಾಹಿತಿಗಳು ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. ಹಾಗೆ ಪಾಲಕರು, ಈಗ ನಮ್ಮ ಮೇಡಮ್ ಹೇಳಿದಾಗೆ ನಿಮ್ಮ ಜವಾಬ್ದಾರಿ ಏನಂತ ಹೇಳಿದ್ರು, ಆದರೆ ನಮ್ಮ ಜವಾಬ್ದಾರಿ ಏನಂತ ಗೊತ್ತಿರ್ತದೆ, ಆದರೆ ಇಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಒಂಥರ ಮೋದಿಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ, ಊಟ ಮಾಡಿದ ಮಧ್ಯಾಹ್ನ ಊಟ, ಕೆಲವೊಬ್ರು ಬರ್ತಾರೆ ಊಟ ಮಾಡ್ತಾರೆ, ಪ್ರತಿದಿನ ಒಬ್ಬೊಬ್ರು ಬರ್ತಾರೆ, ನಾವು ಅಲ್ಲಿ ನೋಡ್ತಾ ಇರ್ತೀವಿ. ಹಾಗೆ ಶಿಕ್ಷಕರ ಹಾಗೂ ಪೋಷಕರ ವಹಿವಾಟು ತುಂಬ ಚೆನ್ನಾಗಿ ನಡೀತಿದೆ. ಇಲ್ಲಿ ಉತ್ತಮ ರೀತಿಯಿಂದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ನನ್ನ ಅನಿಸಿಕೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು. ಸಮಗ್ರ ಶಿಕ್ಷಣ ಅಭಿಯಾನ ನಮ್ಮ ಶಾಲೆಯಲ್ಲಿ ನಡೆಯುತ್ತಿದೆ. ಇವತ್ತು ನಮ್ಮ ಶಾಲೆಗೆ ಸರ್ಕಾರದಿಂದ ಎಲ್ಲ ಅನುದಾನಗಳು ಸಿಕ್ಕಿವೆ. ಹಾಗೆ ಶಿಕ್ಷಕರು ನಮಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಅಡಿಗೆಗೂ ನಾವೆಲ್ಲ ತಾಯಂದಿರು ಬಂದು ದಿನನಿತ್ಯ ಸಹಾಯ ಮಾಡ್ತೇವೆ. ನೋಡಲ್ ಅಧಿಕಾರಿಯಾಗಿ ನೇಮಿಸಿದಂತಹ ನನ್ನ ಆತ್ಮೀಯರು ಹಾಗೂ ನಮ್ಮ ಪಂಚಾಯತಿಗೆ ಪ್ರತಿ ವರ್ಷಕ್ಕೊಮ್ಮೆ ಈ ಒಂದು ನಮ್ಮ ನರೇಗಾ ಯೋಜನೆಯ ಅಧಿಕಾರಿಯೂ ಸಹ ನಮ್ಮ ಮೇಡಮ್ ಅವರು ಬರ್ತಿದ್ರು. ಸಲುವಾಗಿ ನಮಗೂ ಅವ್ರ ಪರಿಚಯ ಬಹಳ ಹತ್ತಿರದಲ್ಲಿ ಇದೆ. ಹಾಗೆ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿದಂತಹ ನಮ್ಮ ಊರಿನ ಹಾಗೂ ನಮ್ಮ ಸಹೋದರರಾಗಿರ್ತಕ್ಕಂತಹ ಯೋಗೇಶ್ವರ ಸರ್ ಅವರೇ, ಹಾಗೂ ಶಾಲೆಯ ಎಲ್ಲ ಶಿಕ್ಷಕರಾದವರೇ, ಮುದ್ದು ವಿದ್ಯಾರ್ಥಿಗಳೇ, ಹಾಗೂ ನಮ್ಮೆಲ್ಲ STMC ಸರ್ವ ಸದಸ್ಯರೇ ಹಾಗೂ ಪಾಲಕರೇ, ಇವತ್ತಿನ ದಿವಸ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಅವರ ಒಂದು ಆದೇಶದ ಮೇರೆಗೆ ನಮ್ಮ ಶಾಲೆಯಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಜೊತೆಯಲ್ಲಿ ಪಾಲಕರ ಜೊತೆಗೆ ಹಾಗೂ ವಿದ್ಯಾರ್ಥಿಗಳ ಜೊತೆಗೆ ಹಾಗೂ ಶಿಕ್ಷಕರ ಜೊತೆಗೆ ಅನೋನ್ಯವಾದಂತಹ ಒಂದು ಸಂಬಂಧವನ್ನು ಕಲ್ಪಿಸುವ ಒಂದು ರೀತಿಯಲ್ಲಿ ಸರ್ಕಾರ ಹಲವಾರು ಯೋಜನೆಗಳನ್ನು ಕೈಗೊಂಡಿದೆ. ಅದರಲ್ಲಿ ಪ್ರಮುಖವಾದಂಥದ್ದು ಶಿಕ್ಷಣ, ಹಾಗೆ ಮಕ್ಕಳಿಗೆ ಪಠ್ಯಪುಸ್ತಕಗಳು ಹಾಗೂ ಬಿಸಿಯೂಟ, ಹಾಲು, ಮೊಟ್ಟೆ ಇನ್ನಿತರ ಎಲ್ಲ ಒಂದು ಸಂಬಂಧಪಟ್ಟಂಥ ಒಂದು ವಿಧಗಳಿರ್ಬೋದು. ಅದೇ ರೀತಿಯಾಗಿ ನಮ್ಮ ನೋಡಲ್ ಅಧಿಕಾರಿಗಳು ಹೇಳಿದ್ರು, ಶಿಕ್ಷಕರೊಟ್ಟಿಗೆ ಹಾಗೂ ಪಾಲಕರೊಟ್ಟಿಗೆ ಅನೋನ್ಯವಾದಂತಹ ಸಂಬಂಧ ಇದ್ದರೆ ಮಾತ್ರ ಒಂದು ಶಾಲೆಯಲ್ಲಿ ಉನ್ನತ ಶಿಕ್ಷಣವನ್ನು ಸಿಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ನಮ್ಮ ಶಾಲೆಯಲ್ಲಿ ಹೇಳಬೇಕಂತ ಹೇಳಿದರೆ ಒಳ್ಳೆಯ ಒಂದು ಶಿಕ್ಷಣ ಸಿಗ್ತಾ ಇದೆ ಮಕ್ಕಳಿಗೆ. ವಾಲ್ಮೆಟ್ನಿಗಿಂತ ಹೆಚ್ಚಿನದಂತಹ ಒಂದು ಶಿಕ್ಷಣ ನಮ್ಮ ಶಾಲೆ ಮಕ್ಕಳಿಗೆ ಸಿಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಏನಪ್ಪ ಕೇಳಿಬಿಟ್ರೆ, ನಮ್ಮ ಊರಿನೆಲ್ಲ ಪಾಲಕರು, ನಮ್ಮ ಊರಿನ ಪಾಲಕರೆಲ್ಲರೂ ಯಾವುದೇ ಒಂದು ಶಾಲೆಯಲ್ಲಿ ಕಾರ್ಯಕ್ರಮದಲ್ಲಿ ಇರ್ಬೋದು, ವಾರ್ಷಿಕ ಸ್ನೇಹ ಸಮ್ಮೇಳನ ಇರ್ಬೋದು, ಹಾಗೂ ಇನ್ನಿತರ ಎಲ್ಲ ಒಂದು ಗಣರಾಜ್ಯೋತ್ಸವ, ಆಗಸ್ಟ್ 15, ಇನ್ನಿತರ ಎಲ್ಲ ಒಂದು ಸಾಂಸ್ಕೃತಿಕ ಹಾಗೂ ಶಾಲೆಯ ಶಿಕ್ಷಣದ ಬಗ್ಗೆ ಅನೋನ್ಯವಾದಂಥ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಯಾವ ಶಾಲೆಯಲ್ಲಿ ಯಾವುದೇ ಒಂದು ಸರ್ಕಾರಿ ಶಾಲೆ ಇದ್ರೂ ಕೂಡ ಸರ್ಕಾರದ ಒಟ್ಟಿಗೆ ಊರಿನವರ ಒಂದು ಸಹಕಾರ ಬಹುಮುಖ್ಯವಾಗಿರ್ತದೆ. ಅದನ್ನು ನಮ್ಮ ಊರಿನ ಜನತೆ ಮಾಡ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಕೇಳಿದ್ರೆ ನಾವು ಈ ಹಿಂದೆ ಶಾಲೆಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನೋಡ್ತಿದ್ದೀವಿ, ಸ್ವತಃ ನೀವು ಪಾಲಕರು ಸಹ ನೋಡ್ತಾ ಇದ್ದೀರಿ. ಶಿಕ್ಷಕರಿಗೆ ನಮ್ಮದಾದಂತಹ ಸಹಕಾರ ನಾವು ಮಿಗಿಲಾಗಿ ನಾವು ಕೊಡ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಸಹ ನಾವು ನಮ್ಮ ಸರ್ ಹೆಡ್ಮಾಸ್ಟರ್ ಹೇಳ್ತೇನೆ ನಾನು, ಸರ್ ನಮ್ಮ ಪಾಲಕರದು ಅಥವಾ ನಮ್ಮ ಊರಿನವರ ಸಹಕಾರ ಎಲ್ಲರೂ ಇದೆ, ನೀವು ಮುನ್ನುಗ್ಗಬೇಕು, ಯಾವುದಕ್ಕೊಂದು ನೀವು ಹೊಂದಬಾರ್ದು. ಯಾಕೆ ಕೇಳಿದ್ರೆ ಇಲ್ಲಿ ಸರ್ಕಾರದ ಆದೇಶ ಮೇರೆಗೆ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಈ ಹಿಂದೆ ಬಂದಂಥ ಶಿಕ್ಷಕರು ನಮ್ಗೆ ಸ್ವಲ್ಪ
ಬೇಜಾರಾಗಿದೆ. ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಹಿಂದೆ ವಾರ್ಷಿಕ ಸ್ನೇಹ ಸಮ್ಮೇಳನ ನಡೀತಿತ್ತು. ಅದಾದ ನಂತರ ಈಗ ಅವ್ರು ಬಂದಾಗಿನಿಂದ ನಮ್ಮ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇದೆ. ಅದಕ್ಕೆ ಮೂಲ ಕಾರಣ ನಾವು ನಮ್ಮ ಸರ್ ಹೆಡ್ ಮಾಸ್ಟರ್ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಖುಷಿ ಆಗ್ತಿದೆ. ಹಾಗೆ ಸಹ ಶಿಕ್ಷಕರೆಲ್ಲರೂ ಅವರ ಬೆಂಬಲಿತರಾಗಿ ಇನ್ನೊಂದೇನಪ್ಪ ಕೇಳಿದ್ರೆ ನಮ್ಮ ಶಾಲೆ 145 ವರ್ಷ ದಾಟಿತ್ತು ನಮ್ಮ ಶಾಲೆ ಪ್ರಾರಂಭೋತ್ಸವವಾಗಿ. ಆದರೆ ನಮ್ಮ ಶಾಲೆಗೆ ಅದರದೇ ಆದಂಥ ಒಂದು ಸ್ವಾತಂತ್ರ್ಯ ಸಿಗಲಿಲ್ಲ. ಯಾಕೆಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಆದರೆ ನಮ್ಮ ಶಾಲೆಗೆ ಇನ್ನೂವರೆಗೂ ಸ್ವಾತಂತ್ರ್ಯ ಬರಲಿಲ್ಲ. ಆ ಸ್ವಾತಂತ್ರ್ಯ ಏನಪ್ಪ ಕೇಳಿಬಿಟ್ರೆ, ನಾನು ನಮ್ಮ ಮೇಡಮ್ ಅವ್ರ ಹತ್ರ ಹೇಳ್ತೇನೆ, ನೀವೀಗೆಲ್ಲ ಪರಿಶೋಧನೆಯನ್ನು ಮಾಡಿದ್ರಿ ಮೇಡಮ್. ನಾನು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷನಾಗಿ, ಹಾಲಿ ಸದಸ್ಯನಾಗಿ ಹಾಗೂ SDMC ಒಂದು ಗೌರವಾನ್ವಿತ ಅಧ್ಯಕ್ಷನಾಗಿ ತಮ್ಮ ಹತ್ರ ನನ್ನ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ. ಅದು ನೀವು ಗಮನದಲ್ಲಿಟ್ಟುಕೊಂಡು ಅತ್ಯಂತ ನಿಮ್ಮಲ್ಲಿ ಏನು ಸಾಧ್ಯನೋ ಅದನ್ನು ನೀವು ಸರ್ಕಾರದ ಮಟ್ಟಕ್ಕೆ ಮುಟ್ಟುವವರೆಗೂ ನೀವು ಅದನ್ನು ರೈಟಿಂಗಲ್ಲಿ ಒಂದು ಮಾಡಿ ಅದನ್ನು ಕಳಿಸ್ಬೇಕು. ಇಲ್ಲಿ ಒಂದು ಸಮಸ್ಯೆ ಏನಪ್ಪ ಕೇಳಿಬಿಟ್ರೆ, ನಮ್ಮ ಶಾಲೆಗೆ ಇನ್ನೂವರೆಗೂ ಜಾಗ ಒಂದು ಇಲ್ಲ. ಯಾಕೆಂದರೆ 149 ವರ್ಷ ಆಯಿತು. ಯಾಕೆಂದರೆ ಹಿಂದೆ ಈ ಒಂದು ಸರ್ವಾಸ್ತಿನೂ ಈ ಒಂದು 3 ಎಕರೆ 3 ಗುಂಟೆ ಆಸ್ತಿ ಇದೆ ನಮ್ಮ ಶಾಲೆದು. 3 ಎಕರೆ 3 ಗುಂಟೆಯಲ್ಲಿ 2 ಎಕರೆ 24 ಗುಂಟೆ ಜಯರಾಮ್ ಗೋವಿಂದರಾಯ ಪೂಜಾರಿ ಎನ್ನುವಂಥವ್ರಿಗೆ ಅವರು ಟ್ರಿಬ್ಯೂನಲ್ ತುಂಬಿಕೊಂಡ್ರು. ಓಕೆ, ಅದು ನಮಗೇನು ಬೇಡ ಬಿಡಿ, 2 ಎಕರೆ 24 ಗುಂಟೆ ಅವರಿಗೆ ಇರಲಿ. ಅದೇ ಒಂದು ಸರ್ವೆ ನಂಬರ್ನಲ್ಲಿ 10 ಗುಂಟೆ ನಮ್ಮ ವರ್ತಗಾಳಿ ಮಠ ಅಂತ ಸ್ವಾಮೀಜಿಗಳು ಕೊಟ್ಟಂತ ಒಂದು ಆಸ್ತಿ ಅದು. ಯಾಕೆಂದ್ರೆ ಅವರು ಕೊಟ್ಟಂತ ಆಸ್ತಿ ಅಲ್ಲ, ಸ್ವಾಮೀಜಿಗಳು ಕೊಟ್ಟಂತ ಆಸ್ತಿ 10 ಗುಂಟೆ. ಅದು ಕ್ಲಿಯರ್ ಕಟ್ ಆಗಿ ರೆಕಾರ್ಡ್ನಲ್ಲಿ ಮೆನ್ಷನ್ ಇದೆ. ಇನ್ನೊಂದೇನಪ್ಪ ಕೇಳ್ಬಿಟ್ರೆ, ಗ್ರಾಮ ಪಂಚಾಯತ್ ಚೇರ್ಮನ್ ಆಸ್ತಿ 5 ಗುಂಟೆ ಇದೆ. ಅದು ಕೂಡ ನಮ್ಮ ಪಂಚಾಯತಿಗೆ. ಈ ಹಿಂದೆ ನಾವು ಹಲವಾರು ಪ್ರಯತ್ನಗಳನ್ನು ಮಾಡಿದ್ವಿ. ನಾವು DC ಆಫೀಸಿಗೆ ಕಳಿಸಿದ್ವಿ, ಮಕ್ಕಳ ರಕ್ಷಣಾ ಆಯೋಗಕ್ಕೆ ಕಳಿಸಿದ್ವಿ, ಮತ್ತೆ BO ಅಧಿಕಾರಿಗಳಿಗೆ ಕಳಿಸಿದ್ವಿ, DDP ಅಧಿಕಾರಿಗೆ ಕಳಿಸಿದ್ವಿ, SP ಆಫೀಸಿಗೂ ಕಳಿಸಿದ್ವಿ. ಇನ್ನಿತರ 9 ಇಲಾಖೆಗಳಿಗೆ ನಾವು ಈಗಾಗಲೇ ಅರ್ಜಿಯನ್ನು ಕೊಟ್ಟಿದ್ವಿ. ಹಾಗೆ ಕೆಲವೊಂದು ಅಧಿಕಾರಿಗಳು ಬಂದು ನಮ್ಮ ಶಾಲೆಯನ್ನು ಪರಿಗೊಂಡು ಅವರಿಗೆ ಒಂಥರ ಬೇಜಾರಾಗಿದೆ. ಯಾಕೆಂದರೆ ಶಾಲೆಯ ರೀಪು ಹಂಚು ಪಕಸಿ ಎಲ್ಲ ಮುರಿದಿದೆ. ಅಕಸ್ಮಾತ್ ಈ ಸಲ ಮಳೆಗಾಲದಲ್ಲಿ ಅಲ್ಲೊಂದು ಹಸು ಮರ ಇದೆ ಮೇಡಮ್, ಸೈಡಿಗೆಲ್ಲ ಬೇರೆಲ್ಲ ಕಟ್ಟಾಗಿದೆ. ಅಕಸ್ಮಾತ್ ಈ ಸಲ ಆ ಹಸು ಮರ ತೆಗೆದಿದ್ರೆ 100% ಅದು ಶಾಲೆಯಲ್ಲಿ ಬೀಳ್ತಾರೆ. ಮುಂದೆ ಆಗುವ ಅನಾಹುತಕ್ಕೆ ನಾವು ಎಡೆ ಮಾಡಿಕೊಳ್ಬೋದು. ಯಾವಾಗಲೂ ಮುಂಜಾಗ್ರತಾ ಕ್ರಮವಾಗಿ ನಾವು ಅದನ್ನು ಏನೇ ಒಂದು ಸಮಸ್ಯೆಗಳನ್ನು ನಾವು ತೆರವುಗೊಳಿಸ್ಬೇಕು ಅನ್ನುವಂಥದ್ದು ನಿನ್ನೆ ಹಾಗೂ ನಮ್ಮದು ಪಂಚಾಯಿತಿಯಲ್ಲೂ ಕೂಡ ನಾವು ಈ ಹಿಂದೆ ನಮ್ಮ SDMC ಬಾಡಿನ ನಾವು ತೆರವು ಮಾಡಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ ಕಳಿಸಿದ್ವಿ. ಪಂಚಾಯತ್ಗೆ ಅಪ್ಲಿಕೇಶನ್ ಕೊಟ್ಟಿದ್ವಿ. ನಿನ್ನೆ ದಿನ ನಮಗೆ ಬಾಡಿ ಮೀಟಿಂಗ್ ಲಾಸ್ಟ್ ಆಗಿತ್ತು. ಆ ಒಂದು ಬಾಡಿ ಮೀಟಿಂಗನ್ನು ನಾನು ಸಹ ತೆರವು ಮುಖಾಂತರ ಮಾಡಿ ನಮ್ಮ ಅರಣ್ಯ ಇಲಾಖೆಗೆ ನಾವು ಕಳಿಸಿದ್ವಿ. ಅವರೇನಂತ ಬಟ್ಟೆ ನಮ್ಮ ಅಧ್ಯಕ್ಷ ಹೇಳಿದರು, ಅಕಸ್ಮಾತ್ ಯಾವುದೇ ಒಂದು ಡಿಪಾರ್ಟ್ಮೆಂಟಿಂದ ನಮಗೆ ಈ ಒಂದು ಅದಕ್ಕೆ ಅವಕಾಶ ಸಿಗದಂತೆ ಇದ್ದರೆ ನಾವು ಪಂಚಾಯತಿ ಎಲ್ಲ ಮೆಂಬರು ಸೇರಿ ಹಾಗೂ ನಮ್ಮ ಎಲ್ಲವರನ್ನು ಸೇರಿ ನಮ್ಮ SDMC ಎಲ್ಲ ಸರ್ವ ಸದಸ್ಯರು ಸೇರಿ ಆ ಮರವನ್ನು ನಾವು ತೆರವುಗೊಳಿಸ್ತೇವೆ. ಅದು ಅಕಸ್ಮಾತ್ ಅದು ಕೇಸ್ ಆಗ್ತಿದೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಒಟ್ಟು ಅದು ನಮಗೆ ಬೇಡಿದೆ. ಯಾಕೆಂದ್ರೆ ನಮ್ಮ ಜೀವಕ್ಕಿಂತ ಮುಖ್ಯ ನಮಗೆ ನಮ್ಮ ಮಕ್ಕಳ ಜೀವ ಮುಖ್ಯ. ಯಾಕೆಂದ್ರೆ ನಾವೆಲ್ಲ ಬದುಕುವುದು ನಮ್ಮ ಮಕ್ಕಳಿಗೋಸ್ಕರ, ನಾವೆಲ್ಲ ದುಡಿಯುವುದು ನಮ್ಮ ಮಕ್ಕಳಿಗೋಸ್ಕರ. ಅದಕ್ಕಾಗಿ ಮೇಡಮ್ ನಿಮ್ಮ ಗಮನಕ್ಕೂ ಇರಲಿ ಈ ಒಂದು ಮಾತು ಅನ್ನುವಂಥ ಮಾತನ್ನು ಹೇಳ್ತಾ, ನನಗೆ ಈವರೆಗೂ ಮಾತನಾಡುವ ಅವಕಾಶ ಕೊಟ್ಟರೆ ತಮ್ಮೆಲ್ಲರಿಗೂ ನನಗೆ ನಮಸ್ಕಾರವನ್ನು ತಿಳಿಸ್ಕೊಂಡು ನಾನು ಹೇಳ್ತೀನಿ. ಸರ್ ಹೇಳಿದ್ರಲ್ಲ, ಇದಕ್ಕೆ ಪೂರಕವಾಗಿ ಹೇಳ್ಬೇಕಂದ್ರೆ ಅವ್ರು ಏನು ಹೇಳಿದಾರೆ ಅದನ್ನು ನಾವು ಠರಾವ್ ಮೂಲಕ ಮೇಲ್ಮಟ್ಟಕ್ಕೆ ಮುಗಿಸ್ತೇವೆ ಅನ್ನೋದು. ಎರಡನೇದು ಗ್ರಾಮ ಪಂಚಾಯತ್ದಲ್ಲಿ ನೆಕ್ಸ್ಟ್ ಈ ಗ್ರಾಮ ಪಂಚಾಯತ್ನಲ್ಲಿ ಸೋಷಿಯಲ್ ವೆಲ್ಫೇರ್ ಸರಿ ಗೊತ್ತಿದೆ. ಆ ವೇಳೆಯಲ್ಲೂ ಸಹಿತ ಈ ಶಾಲೆಯ ಬಗ್ಗೆ ಅಲ್ಲೂ ಸಹಿತ ಗಮನ ಹರಿಸ್ತೇವೆ. ಅಂದರೆ ಪಂಚಾಯತ್ ಥ್ರೂನೇ ಬರಬೇಕಾಗ್ತದೆ, ಪಂಚಾಯತ್ನಿಂದನೇ ಬರಬೇಕಾಗ್ತದೆ. ಮೇನ್ ಅಂದರೆ ಅಲ್ಲೂ ಸಹಿತ ನಾವು ಗಮನ ತರ್ತೇವೆ. ನನ್ನ ಹತ್ರ ಎಷ್ಟು ಸಾಧ್ಯ ಇದೆಯೋ ನನ್ನ ಸಾಧ್ಯಕ್ಕೆ ಮೀರಿ ನಾನು ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತೇನೆ. ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀ ರಾಘವೇಂದ್ರ ಗೌಡ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಿವೃತ್ತ ಶಿಕ್ಷಕರಾದ ಶ್ರೀ ಯೋಗೇಶ್ವರ ಸರ್ ಅವರು ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗೌರವವಿದ್ದಾರೆ. ವಿಷಯವನ್ನು ನಮ್ಮ ಮೇಡಮ್ ಅವರು ಈಗಾಗಲೇ ಹೇಳಿದ್ದಾರೆ. ಹಾಗೆ ನಾನು ಈ ಶಾಲೆಗೆ 3 ವರ್ಷ ಆಯಿತು. 2022ರಲ್ಲಿ ಬಂದಿದ್ದು. ಈ 3 ವರ್ಷ ಅವಧಿಯಲ್ಲಿ ನನಗೆ ತೃಪ್ತಿ ಆಗಿಲ್ಲ. ಇನ್ನು ಸರ್ಕಾರದ ಎಲ್ಲ ಯೋಜನೆಗಳನ್ನು ನಾನು ಜಾರಿ ಮಾಡಿದ್ದೇನೆ. ಮೊದಲಾಗಿ ಉಚಿತ ಕಡ್ಡಾಯ ಶಿಕ್ಷಣ, ಯಾವುದೇ ಒಂದು ಶುಲ್ಕ ಇಲ್ಲದೆ ಮಕ್ಕಳನ್ನು ಉಚಿತ ಕಡ್ಡಾಯ ಶಿಕ್ಷಣದಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಹಾಗೆ ಮಕ್ಕಳಿಗೆ ಸಿಗುವಂಥ ಪ್ರತಿ ವರ್ಷ 2 ಜೊತೆ ಸಮವಸ್ತ್ರವನ್ನು ನೀಡಿದ್ದೇವೆ. ಹಾಗೆ ಇದು ಶೂ ಸಾಕ್ಸ್
ಇಲ್ಲಿ ಶೂ ಸಾಕ್ಸ್ ಬದಲಿಗೆ ನಾವು ಚಪ್ಪಲಿಯನ್ನು ನೀಡ್ತಿದ್ದೇವೆ, ಒಂದು ಆ ವಾತಾವರಣಕ್ಕೆ ತಕ್ಕಂತೆ ಅದನ್ನು ನೀಡ್ತಾ ಇದ್ದೇವೆ. ಹಾಗೆ ಬಿಸಿ ಊಟಕ್ಕೆ ಸಂಬಂಧಪಟ್ಟಿದ್ದು ಹೇಳೋದಾದ್ರೆ ಬಿಸಿ ಊಟ, ಹಾಲು, ಇನ್ನೆಲ್ಲ ಹಾಲು ಕೊಡ್ತಿದ್ರು. 3 ದಿವಸ ಹಾಲು, 2 ದಿವಸ ರಾಗಿ ಮಾಡಿ. ಈಗ ಮತ್ತೊಂದು ಆದೇಶ ಬಂದಿರೋದ್ರಿಂದ 5 ದಿವಸ ರಾಗಿ ಮಾಡಿ ಕೊಡ್ಬೇಕು ಅಂತ ಹೇಳಿ ಆದೇಶ ಬಂದಿರೋದ್ರಿಂದ ರಾಗಿ ಮಾಡಿದನ್ನ ನೀಡ್ತಾ ಇದ್ದೇವೆ. ಹಾಗೆ ಮೊಟ್ಟೆಯನ್ನು ಕೂಡ ನೀಡ್ತಾ ಇದ್ದೇವೆ. ಹಾಗೆ ಪ್ರತಿ ಸೋಮವಾರ ಮಕ್ಕಳಿಗೆ ಟ್ಯಾಬ್ಲೆಟ್ಸ್ ಗುಳಿಗೆಯನ್ನು ನೀಡ್ತಾ ಇದ್ದೇವೆ. ಅದು 1 ರಿಂದ 5 ಬೇರೆ ಟ್ಯಾಬ್ಲೆಟ್ಸ್ ಇರ್ತದೆ, ಪಿಂಕ್ ಅಂತ ಹೇಳಿ ಗುಳಿಗೆ ಸಣ್ಣ ಇದ್ರದ್ದು. ಹಾಗೆ ದೊಡ್ಡವರಿಗೆ ಬ್ಲೂ ಕಲರ್ದು ಟ್ಯಾಬ್ಲೆಟ್ಸ್ ಅನ್ನ ಪ್ರತಿ ಸೋಮವಾರ ಮಕ್ಕಳಿಗೆ ವಿತರಣೆಯನ್ನ ಮಾಡ್ತಿದ್ದೇವೆ. ಹಾಗೆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೂ ಕೂಡ ಅದನ್ನು ನೀಡ್ತಿದ್ದೇವೆ. ಅದನ್ನು ಇಲಾಖೆಯಿಂದ ಸರಬರಾಜಾಗಿದ್ರೆ ಅದನ್ನು ಕೂಡ ನೀಡ್ತಿದ್ದೇವೆ. ಹಾಗೆ ಶಿಕ್ಷಣದ ಜೊತೆಗೆ ನಮ್ಮ ಶಾಲೆಯಲ್ಲಿ ಹಲವಾರು ಸಹಪಠ್ಯ ಚಟುವಟಿಕೆಗಳನ್ನು ಕೂಡ ನಾವು ನಡೆಸ್ತಾ ಬಂದಿದ್ದೇನೆ. ಯಾಕಂತಂದ್ರೆ ನಾನು ಸ್ವಲ್ಪ ಸಿಟಿಯಲ್ಲಿ ಇರೋದ್ರಿಂದ, ಅಲ್ಲಿಯ ಸಿಟಿಯಲ್ಲಿಯ ವಾತಾವರಣ ನೋಡಿರುವುದರಿಂದ ನಾನು ಕೂಡ ನನ್ನ ಒಂದು ಅವಧಿಯಲ್ಲಿ ನಾನು ಹಳ್ಳಿಯಲ್ಲಿಯೂ ಕೂಡ ನಾನು ಅದೇ ರೀತಿ ಮಾಡಬೇಕು ಅನ್ನೋದು ನನ್ನ ಒಂದು ಛಲ. ಮಕ್ಕಳನ್ನ ಸ್ವಲ್ಪ ಏನೋ ಮುಂದೆ ಬರಬೇಕು ಅನ್ನೋದು ನನ್ನ ಒಂದು ಬಯಕೆ ಆಗಿತ್ತು. ಅದರಂತೆ ಈ 3 ವರ್ಷದ ಅವಧಿಯಲ್ಲಿ ಹಲವಾರು ಚಟುವಟಿಕೆಗಳನ್ನ ಮಾಡ್ಕೊಳ್ತಾ ಬಂದಿದ್ದೇನೆ. ಮೊದಲೇ ಅವರಿಗೆ ಮಂಟಪದಲ್ಲಿ ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗೆ ರಾಜ್ಯ ಮಟ್ಟ ತನಕ ನಾವು ಹೋಗ್ತಾರೆ. ಅದಕ್ಕೆ ಸ್ಫೂರ್ತಿ ಅಂತ ಹೇಳಿದ್ರೆ ನಮ್ಮ ರಾಘವೇಂದ್ರ ಸರ್ ಅವರೇ ಮಕ್ಕಳಿಗೆ ಬಂದು ಸ್ವಲ್ಪ ಬಿಡುವಿನ ವೇಳೆಯಲ್ಲಿ ಬಂದು ಇದು ಶಾರ್ಟ್ ಪುಟ್ ಹಾಗೆ ಜಿಲ್ಲಾ ಮಟ್ಟದಲ್ಲೂ ಬಂದಿರ್ತಾರೆ. ಈಗ ಎಲ್ಲವನ್ನ ಪ್ರೋತ್ಸಾಹವನ್ನ ಪಾಲಕರೆಲ್ಲ ನೀಡ್ತಿದ್ದಾರೆ. ಅವರಿಗೂ ಕೂಡ ಅದರಲ್ಲಿ ಕೂಡ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೆ. ಹಾಗೆ ಈ ಸಲ ಕೂಡ ನಾನು ಈ ವರ್ಷ ಅದೊಂದು SDMC ಸಭೆಯಲ್ಲಿ ವಿಚಾರವನ್ನ ಮಾಡಿದಾಗ ಈ ಸಲ ಮಕ್ಕಳ ಸಂತೆ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದಾಗ ಈ ಸಲ ಮಕ್ಕಳ ಸಂತೆಯನ್ನ ಅದ್ದೂರಿಯಾಗಿ ಎಲ್ಲಾ ಪಾಲಕರು ಕೂಡ ಬಹಳ ಖುಷಿಯಿಂದ ತಮ್ಮ ಮಕ್ಕಳನ್ನ ತಯಾರಿ ಮಾಡಿ ಆ ಒಂದು ಏನಪ್ಪಾ ಅದರ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳಿಗೆ ವ್ಯವಹಾರ ಜ್ಞಾನ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಲ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇನೆ. ಅದಕ್ಕೆಲ್ಲ ಪಾಲಕರು ಬಹಳ ಖುಷಿ ಪಟ್ಟಿದ್ದಾರೆ. ಹಾಗೆ ಸಹಪಠ್ಯ ಚಟುವಟಿಕೆಗಳು ನಮ್ಮ ಶಾಲೆ ನಡೆಯುತ್ತೆ, ಎಲ್ಲ ರಾಷ್ಟ್ರೀಯ ದಿನಾಚರಣೆಗಳು, ಅದಕ್ಕೆಲ್ಲ ಪಾಲಕರು ಬರ್ತಾರೆ. ಹಾಗೆ SDMC ಹಾಗೆ ನಮ್ಮ ಈಗ ಈ ವರ್ಷದಿಂದ ಪಾಲಕ ಪೋಷಕರ ಸಭೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಚರ್ಚೆಗಳನ್ನ ಮಾಡ್ತೇವೆ, ಅವೆಲ್ಲ ಹಮ್ಮಿಕೊಳ್ತಿದ್ದೇನೆ. ಆಮೇಲೆ ಶಾಲೆಗೆ ಸಂಬಂಧಪಟ್ಟಂತ ಇನ್ನಿತರ ಬೇರೆ ಬೇರೆ ಸಹಪಠ್ಯಗಳು, ಕಲಿಕಾ ಹಬ್ಬವನ್ನು ಕೂಡ ನಮ್ಮ ಶಾಲೆಯಲ್ಲಿ ಹೋದ ವರ್ಷ ನಾನು ಕೂಡ ಮಾಡಿಸಿದೆ. ಅದಕ್ಕೆಲ್ಲ ಊರವರ ಒಂದು ಸಹಕಾರ ಬಹಳ ಮುಖ್ಯ. ಹಾಗಾಗಿ ಎಲ್ಲರೂ ತಮ್ಮ ಕೆಲಸವನ್ನು ಬಿಟ್ಟು ಇಲ್ಲಿ ಅಡಿಗೆ ತಯಾರಿಸುವುದಿರುವಲ್ಲಿ ಅಥವಾ ತಳಿರು ತೋರಣ ಅಥವಾ ಪೆಂಡಲ್ ಹಾಕುವುದರಲ್ಲಿ ಎಲ್ಲವನ್ನು ನಮ್ಮ ಪಾಲಕರು ಬಂದು ಸಹಕಾರವನ್ನು ನೀಡಿದರೆ ಅದಕ್ಕೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನೀವು ಮುಂದಿನ ಸ್ವಲ್ಪ ಈ ವಿಷಯವನ್ನು ತಿಳಿಸಿದ್ರೆ ಇನ್ನೂ ಕೂಡ ನಾವು ಸುಂದರವಾದಂತಹ ಹೆಗರೆ ಅನ್ನೋದು ಒಂದು ಸುಂದರವಾದ ಶಾಲೆಯನ್ನು ಮಾಡಲಿಕ್ಕೆ ನಾನು ಕೂಡ ಇಷ್ಟಪಡ್ತಿದ್ದೇನೆ. ಇಷ್ಟು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದ. ಶಾಲೆಯಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿಕೊಟ್ಟಂತಹ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀ ಮಾರುತಿ ಟಿ ಆಗೇರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಿವೃತ್ತ ಶಿಕ್ಷಕರಾದ ಶ್ರೀ ಯೋಗೇಶ್ವರ ಸರ್ ಅವರು ನಮ್ಮ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳಾಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಪರಿಶೋಧನಾ ವೇದಿಕೆ ಮೇಲೆ ಇದ್ದಂಥ ಸೌಲಭ್ಯ ದೊರೆತಾ ಇದೆ ನಮ್ಮ ಶಾಲೆ ಮಕ್ಕಳಿಗೆ. ಇಷ್ಟೆಲ್ಲ ಸರ್ಕಾರದಿಂದ ಸೌಲಭ್ಯ ದೊರೆತಾ ಇದೆ. ಯಾವ್ಯಾವುದು ಉಚಿತವಾದ ಶಿಕ್ಷಣ, ಪ್ರತಿಭಾವಂತ ಶಿಕ್ಷಕರಿಂದ ಬೋಧನೆ, ಪೋಷಕರಿಗೆ ಆರ್ಥಿಕ ಹೊರೆ ಇಲ್ಲ, ಉಚಿತವಾದ ಸಮವಸ್ತ್ರಗಳು, ಮಧ್ಯಾಹ್ನದ ಬಿಸಿಯೂಟ ಇಷ್ಟೆಲ್ಲನೂ ದೊರೆತಾ ಇದೆ. ಆದರೆ ಪಾಲಕರು ಮತ್ತು ಮಕ್ಕಳು ಮತ್ತು ಶಿಕ್ಷಕರು ಅಂದ್ಕೊಂಡಿ ಅಂತ ಹೇಳಿದ್ರಿ. ಈಗ ಪಾಲಕರು ಮಕ್ಕಳನ್ನ ಏನು ಮಾಡಬೇಕು, ಓದಿಸ್ಬೇಕು, ಒಳ್ಳೆಯದಾಗಿ ಮನೆಯಲ್ಲಿ ಓದಿಸ್ಬೇಕು. ಮಗು ಶಾಲೆಯಲ್ಲಿ ಇರುವ ಅವಧಿ ಕಡಿಮೆ, ಮನೆಯಲ್ಲಿರುವ ಅವಧಿ ಹೆಚ್ಚು. ಅದಕ್ಕಾಗಿ ಏನು ಮಾಡಬೇಕು, ಈ ಮಕ್ಕಳು ಏನು ಮಾಡ್ತಾರೆ, ಬೆಳಿಗ್ಗೆ 8 ಗಂಟೆಗೆ ಶಾಲೆ ಬರ್ತಾರೆ. 8 ಗಂಟೆಗೆ ಶಾಲೆ 9:30ವರೆಗೆ ಶಾಲೆ ಶುರು ಆಗ್ತದೆ. ಶಾಲೆಗೆ ಬಂದು ಆಟ ಆಡೋದನ್ನು ಪಾಲಕರು ಜವಾಬ್ದಾರಿ ಇರಬೇಕು. ಶಿಕ್ಷಕರ ಎಷ್ಟು ಇರುವ ಅವಧಿಯೇ ಕಡಿಮೆ. ಅದಕ್ಕಾಗಿ ಮಕ್ಕಳು ಇಲ್ಲಿ ಇಷ್ಟೆಲ್ಲ ಉಚಿತ ಇದು ಮಧ್ಯಾಹ್ನ ಊಟ ಇಲ್ಲಿ ತಿಂಡಿ ಆಗಲಿ ಕೊಡ್ತಾ ಇದ್ದಾರೆ. ಮತ್ತು ಅಂಗಡಿ ಬೇಕರಿ ತಿಂಡಿ ಅಂತ ತಿನ್ನೋದು ಇದೆಲ್ಲ
ಪಾಲಕರು ಈಗ ಸ್ವಲ್ಪ ಗಮನ ತರ್ತಾ ಇದ್ದಾರೆ. ತನ್ನದೇ ಆದಂಥ ಜಾಗ ಇಲ್ಲ, ಅದ್ರ ಬಗ್ಗೆ ನಾವೆಲ್ಲ ಕೂಡ ಪ್ರಯತ್ನ ಪಡ್ತಾ ಇದ್ದೇವೆ. ಇದು ಪಡಬೇಕಾಗಿತ್ತು, ಆದರೆ ಕೆಲವೊಂದು ಗೊತ್ತಿಲ್ಲಾಗಿತ್ತು. ಈಗ ಆದರೂ ಮೇಡಮ್ ಅವರಿಗೆ ಹೇಳ್ತಾ ಇದ್ದೇನೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮುಂದುವರಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ನಮಸ್ಕಾರ. ಸಾಮಾಜಿಕ ಪರಿಶೋಧನಾ ಕಾರ್ಯ 3 ದಿನದಿಂದ ನಡೀತಾ ಇದೆ. ಇವತ್ತು ಸಭಾ ಕಾರ್ಯಕ್ರಮ, ಪಾಲಕರು ಪೋಷಕರು ಎಲ್ಲರೂ ಹಾಜರಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂಥ ನಿವೃತ್ತ ಶಿಕ್ಷಕರಾದ ಶ್ರೀ ಯೋಗೇಶ್ವರ್ ಸರ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿರುವಂಥ ಶ್ರೀಮತಿ ಗೀತಾ ನಾವ್ಕರ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ರಚನಾ ನಾಯ್ಕರವರಿಗೂ ಹಾಗೂ ಗೌರಿ ಗೌಡ ಅವರಿಗೂ ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಅಧ್ಯಾಪಕರಿಗೂ ಸಹ ಶಿಕ್ಷಕರಿಗೂ ಧನ್ಯವಾದಗಳು. ಅದೇ ರೀತಿ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಪಾಲಕ ಪೋಷಕರು ಎಲ್ಲರೂ ಹಾಜರಿದ್ದೀರಿ. ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಎಲ್ಲರಿಗೂ ವಂದಿಸಿದಂತಹ ನಮ್ಮ ಶಾಲೆ ಶಿಕ್ಷಕರಾದ ಶ್ರೀಮತಿ ಮಾಲಾ ಪಟಗಾಣ್ ಟೀಚರ್ ಅವರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ರಾಷ್ಟ್ರಗೀತೆಯನ್ನು ಹಾಡಬೇಕೆಲ್ಲರೂ. ಗಣಮನಾಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ಸರಂಗ, ತವ ಶುಭ ನಾಮೆ ಜಾಗೆ तव शुभाशिष मागे, गाहे तव जय गाथा, जनगण मंगलदायक जय हे भारत भाग्य विधाता, जय